ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಹರಿಓಂ ಲೀಗಲ್ ಸೊಲ್ಯೂಷನ್ಸ್ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸುರೇಶ್ ಟೆಂಗ್ಳಿ ಹಾಗೂ ಪ್ರಶಾಂತ್ ಮ್ಯಾಕೇರಿ ಅವರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಕಲಬುರಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸುರೇಶ್ ಸಿ ಟೇಂಗ್ಳಿ ಅವರ 51ನೆಯ ಹುಟ್ಟುಹಬ್ಬ ಹಾಗೂ ಪ್ರಶಾಂತ್ ಮ್ಯಾಕೇರಿ ಅವರ ಹುಟ್ಟುಹಬ್ಬವನ್ನು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಹರಿಓಂ ಲೀಗಲ್ ಸೊಲ್ಯೂಷನ್ಸ್ ಕಲಬುರಗಿಯ ವತಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಸರಕಾರಿ ವಕೀಲರ ಉಪನಿರ್ದೇಶಕರಾದ ಪ್ರಾಣೇಶ್ ಭರತ್ನೂರ್ ಉಪಸ್ಥಿತರಿದ್ದರು. ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ SV ಪಸಾರ್, ಕಾರ್ಯದರ್ಶಿಗಳಾದ SB ವಾಡಿ, ಉಪಾಧ್ಯಕ್ಷರಾದ ಭೀಮಾಶಂಕರ್ ಪೂಜಾರಿ, ಆರತಿ ರಾಠೋಡ್, ಸಂಘದ ಎಲ್ಲಾ ಸರ್ವ ಸದಸ್ಯರು ಹಾಗೂ ಎಲ್ಲಾ ಹಿರಿಯ ನ್ಯಾಯವಾದಿಗಳು ಮತ್ತು ಕಿರಿಯ ನ್ಯಾಯವಾದಿಗಳು ಮತ್ತು ಹರಿಓಂ ಲೀಗಲ್ ಸೊಲ್ಯೂಷನ್ಸ್ ಮತ್ತು ಟೆಂಗ್ಳಿ ಅಸೋಸಿಯೇಷನ್ ನ ಎಲ್ಲಾ ವಕೀಲ ಬಂಧುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಿದರು. ಹರಿಓಂ ಲೀಗಲ್ ಸೊಲ್ಯೂಷನ್ಸ್ ವಕೀಲರಾದ ಚಂದ್ರಕಾಂತ್ ಆರ್ ಕಾಳಗಿ ಅವರು ಮಾತನಾಡಿದರು. SB ವಾಡಿ, ಪ್ರಾಣೇಶ್ ಭರತ್ನೂರ್, DDP ಹಾಗೂ ಸಂಜುಕುಮಾರ್ ಜೋಗ್ ಹುಟ್ಟುಹಬ್ಬದ ಕುರಿತು ಸವಿಸ್ತಾರವಾಗಿ ಮಾತನಾಡಿ ಹುಟ್ಟುಹಬ್ಬ ಆಚರಿಸಿದರು. ಇಬ್ಬರು ಸಹೋದರರಿಗೆ ನಮ್ಮ ಕಲಬುರಗಿ ಆರಾಧ್ಯ ದೇವ ಅಪ್ಪ ಶರಣ ಬಸವೇಶ್ವರರು ಆಯುರಾರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಅಣ್ಣ ಸುರೇಶ್ ಟೆಂಗ್ಳಿಯಣ್ಣವರು ಇವತ್ತು ಈ ಒಂದು ಸ್ಥಾನಕ್ಕೆ ಬರ್ಲಿಕ್ಕೆ ಕಾರಣ, ಮೂಲಭೂತ ಕಾರಣರಪ್ಪ ಅಂತಂದ್ರ ಅವ್ರು ಸೀನಿಯರ್ ಆದಂತ ನಮ್ಮ ಹಿರಿಯ ವಕೀಲರು ಅಣ್ಣಜಿ ಅವರಾದಂತ ನಮ್ಮ ಪ್ರಾಣೇಶ್ ಭರತ್ನೂರ್ ಅಣ್ಣವರು, ಅವ್ರ ನೇತೃತ್ವದಲ್ಲಿ ಅವರು ಕೂಡ ಪ್ರಾಕ್ಟೀಸ್ ಮಾಡಿದ್ದು ಇವತ್ತು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದಾರೆ. ಅವರು ನಮ್ಮ ಸಾಹೇಬರು ಇವತ್ತು ಅಣ್ಣಜಿ ಅವರು ನಮ್ಮ ಈಗ DD ಆಗಿದ್ದಾರೆ, ನಮ್ಮಲ್ಲಿ PP ಆಗಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್, ನಮ್ಮ ಕಲಬುರಗಿ ಜಿಲ್ಲಾ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಡೈರೆಕ್ಟರ್ ಆಗಿದ್ದಾರೆ ಸಾಹೇಬರು. ನಮಗೆ ಬಹಳ ಸಂತೋಷ, ಎಲ್ಲಾ ನಮ್ಮ ವಕೀಲ ಬಾಂಧವರಿಗೂ ಬಹಳ ಸಂತೋಷ. ಅದಕ್ಕೆ ಅವ್ರದ್ದು ಕೂಡ ಸದಾ ಆಶೀರ್ವಾದ. ಜೊತೆಗೆ ನಮ್ಮ ಜಿಲ್ಲಾ ನ್ಯಾಯಾಲಯದ ಅಧ್ಯಕ್ಷರಾದಂತಹ ಸಾಹೇಬರು ನಮ್ದು ಶಿವಕುಮಾರ್ ಪಸಾರ್ ಸಾಹೇಬರು ಹಾಗೂ ನಮ್ಮ ಕಾರ್ಯದರ್ಶಿಗಳಾದಂತಹ ನಮ್ಮ SB ವಾಡಿ ಸರ್ ಅವರು, ಮತ್ತೆ ನಮ್ಮ ಎಲ್ಲ ಉಪಾಧ್ಯಕ್ಷರಾದಂತಹ ನಮ್ಮ ಭೀಮಾಶಂಕರ್ ಸರ್ ಅವರು, ನಮ್ಮ ಸಂಜು ಜೋಗ್ ನೋಟ್ರಿ ಅಧ್ಯಕ್ಷರಾದಂತಹ ಸಂಜು ಜೋಗ್, ಸ್ಟೇಟ್ ಉಪಾಧ್ಯಕ್ಷರು ಅವರು ಕೂಡ ರಾಜ್ಯ ನಮ್ಮ ಕರ್ನಾಟಕ ಸ್ಟೇಟ್. ಅದೇ ರೀತಿ ನಮ್ಮ ಅಕ್ಕ ಪತ್ರುಬಿ ಅಕ್ಕ ಅವರು, ನಮ್ಮ ಎಲ್ಲಾ ವಕೀಲ ಬಾಂಧವರು, ಹಿರಿಯರು ಕಿರಿಯರು ಎಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸುತ್ತಾ, ನಮ್ಮ ಆರತಿ ರಾಠೋಡಿ ಸಹೋದರಿಯರು ಕೂಡ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಬಾರ್ ಅಸೋಸಿಯೇಷನ್ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿಗಳು, ಖಜಾಂಚಿಗಳು ಮತ್ತೆ ಎಲ್ಲ EC ಮೆಂಬರ್ಗಳು, ವಕೀಲ ಬಾಂಧವರು ಎಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಖುಷಿಯನ್ನು ಹಂಚಿಕೊಂಡು ಈ ಹುಟ್ಟುಹಬ್ಬ ಆಚರಣೆ ಮಾಡಿರಿ. ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸುತ್ತಾ, ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘದ ನಮ್ಮ ಒಬ್ಬ ಹಿರಿಯ ಸದಸ್ಯರಾದಂತ ವಕೀಲರಾದಂತ ಸುರೇಶ್ ಟೆಂಗ್ಳಿ ಅಣ್ಣವರ ಇವತ್ತ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಹರಿಓಂ ಅಂತ ಏನ್ ಫೇಮಸ್ ಇದ್ದಾರೆ, ಚಂದ್ರಕಾಂತ್ ಕಾಳಿಗೆ ಅಂತ. ಹರಿಓಂ ಅಂತ ಅವರಿಗೆ ಚಂದ್ರಕಾಂತ್ ಕಾಳಿಗೆ ಅಂದ್ರೆ ಯಾರು ಗೊತ್ತಿಡಲ್ಲ, ಹರಿಓಂ ಅಂದ್ರೆ ಅವ್ರಿಗೆ ಗೊತ್ತಿಡಿತಾರ. ಅವರು ಒಂದು ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪ್ರಶಾಂತ್ ಮ್ಯಾಕೇರಿ ಅವ್ರದ್ದು ಹಾಗೂ ಸುರೇಶ್ ಟೆಂಗ್ಳಿ ಅಣ್ಣ ಅವ್ರದ್ದು ಇವತ್ತ ಜನ್ಮದಿನ ಆಚರಣೆ ಮಾಡ್ತಾ ಇದ್ವಿ. ಟೆಂಗ್ಳಿ ಅಣ್ಣವರು ಅವ್ರ ಅಣ್ಣವ್ರಂತೆ ಫೇಮಸ್, ನಮ್ಮ ಕೋಟಿಗೆಲ್ಲ ಅಣ್ಣ ಅವರು, ಅವ್ರ ಗುರುಗಳು ಇವತ್ತು ಹಾಜರಿದ್ದಾರೆ. ಅದು ನಮ್ಗೊಂದು ಒಳ್ಳೆಯ ಸಂತೋಷದ ವಿಷಯ. ಸೊ ಈ ನಮ್ಮ ಬಾರ್ ಅಸೋಸಿಯೇಷನ್ ಪರವಾಗಿ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಪದಾಧಿಕಾರಿ ಪರವಾಗಿ ಸುರೇಶ್ ಅಣ್ಣವರಿಗೆ ಹಾಗೂ ಪ್ರಶಾಂತ್ ಮ್ಯಾಕೇರಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಕಲಬುರಗಿ ಶರಣ ಅವರಿಗೆ ಇನ್ನಷ್ಟು ಆಯುಷ್, ಐಶ್ವರ್ಯ, ಕೀರ್ತಿ ಕೊಟ್ಟು ಕಾಪಾಡ್ಲಿ ಎಂದು ನಮ್ಮ ಬಾರ್ ಅಸೋಸಿಯೇಷನ್ ಪರವಾಗಿ ನಾವು ಆ ಭಗವಂತನಲ್ಲಿ ಕೇಳ್ಕೊಳ್ತೇವೆ. ಸುರೇಶ್ ಅಣ್ಣ ಟೆಂಗ್ಳಿ ಮತ್ತು ಪ್ರಶಾಂತ್ ಮ್ಯಾಕೇರಿ
ತಿಳಿಸಿದ್ರು. ನೀವು ಬನ್ನಿ ಅಂತ ನಾನು ಕರೆದಿದ್ದಕ್ಕೆ ನಾನು ಬಂದಿದ್ದೇನೆ. ಇದು ಒಂದು ಒಳ್ಳೆ ಕಾರ್ಯಕ್ರಮ. ಮತ್ತು ಸುರೇಶ್ ಟೆಂಗಳಿ ಆಯ್ತು, ಪ್ರಶಾಂತ್ ಅವರಾಯ್ತು, ಒಂದೇ ಜೀವ ಎರಡು ದೇಹ ಇದ್ದಂಗಿದ್ದಾರೆ. ಇಬ್ರು ಒಟ್ಟಿಗೆ ಕೂಡಿ ಕೆಲಸ ಮಾಡ್ತಾರೆ. ಒಳ್ಳೆ ಹಾರ್ಡ್ ವರ್ಕರ್ ಇದ್ದಾರೆ, ಆನೆಸ್ಟ್ ಇದ್ದಾರೆ, ಪ್ರಾಮಾಣಿಕರು, ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಅವರು ಇನ್ನೂ ಹೆಚ್ಚಿನ ಯಶಸ್ಸು ಗಳಿಸಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಭಗವಂತನಲ್ಲಿ, ಶರಣ ಬಸವೇಶ್ವರರಲ್ಲಿ, ರಾಜಾ ಬಂದೇಜನವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಸುರೇಶ್ ಅಣ್ಣವ್ರು ಹೆಂಗಿದಾರೆ ಅಂದ್ರೆ ಅವ್ರ ವ್ಯಕ್ತಿತ್ವ ಹೆಂಗಿದೆ ಅಂದ್ರ ಪ್ರತಿಯೊಬ್ಬರು ಸಣ್ಣವ್ರು ಇರ್ಲಿ, ದೊಡ್ಡವ್ರು ಇರ್ಲಿ, ಯಾರೇ ಇರ್ಲಿ, ಕ್ಲೈಂಟ್ ಇರ್ಲಿ, ಜೂನಿಯರ್ಸ್ ಇರ್ಲಿ, ಸೀನಿಯರ್ಸ್ ಇರ್ಲಿ, ಅವ್ರ ಜೂನಿಯರ್ ಅವರು ಯಾವತ್ತು ನಮ್ ಜೂನಿಯರ್ ಅಂತ ಇನ್ನುವರೆಗೆ ಹೇಳ್ಕೊಂಡಿಲ್ಲ ಅವ್ರು ಯಾವಾಗ ಅಂತಾರ ನನ್ನ ಕಲೀಗ, ನನ್ನ ತಮ್ಮ, ನನ್ನ ಅಣ್ಣ. ಸಣ್ಣ ಅವ್ರ ಜೂನಿಯರ್ ಒಬ್ಬ ಸಣ್ಣ ಇದ್ದನಂದ್ರೆ ಅವ್ರಿಗೂ ಅಣ್ಣ ಇಲ್ಲ ಬಾ ಅಂತಾರ ಅವ್ರು. ಅಣ್ಣ ಎಂಬ ವರ್ಡ್ ಅಂಬದು ಇದು ರೆಸ್ಪೆಕ್ಟೆಡ್ ವರ್ಡ್. ಇದು ರೆಸ್ಪೆಕ್ಟೆಡ್ ವರ್ಡ್ ಅಂದ್ರೆ ಏನದು, ಈಗ ನಮ್ ಗುಲ್ಬರ್ಗ ಡಿಸ್ಟಿಕ್ ಕೋಟಿ ಅಣ್ಣಾಜಿ ಅಂತ ವರ್ಡ್ ತಂದವರೇ ನಮ್ ಸುರೇಶ್ ಟೆಂಗಳಿ ಸರ್. ಅಣ್ಣಾಜಿ ಅಂತಂದ್ರೆ ಅವರು ಅದ್ರ ಅಣ್ಣಾಜಿ ಅಂದ್ರೆ ಅರ್ಥ ಏನ್ರಿ ಸರ್ ಅಂದ್ರ ರೆಸ್ಪೆಕ್ಟ್. ರೀ ಬರ್ರಿ ಹೋಗ್ರಿ, ಒಂದು ಸಣ್ಣ ಹುಡುಗ ನಾವು ರೀ ಅಂದೇವ್ ಅಂದ್ರ ಹೌದ್ರಿ ಸರ್ ಅಂತ ನಾವು. ಅದೇ ತರ ಅವ್ರ ವ್ಯಕ್ತಿತ್ವ ಆ ತರ ಅದ. ಅದಕ್ಕಾಗಿ ಅವರು ಈ ತರ ಬೆಳೆದಿದ್ದಾರೆ. ಅವರು ದೊಡ್ಡ ಮೆಟ್ಟಕ್ಕೆ ಬೆಳೆದಿದ್ದಾರೆ, ಇನ್ನೂ ದೊಡ್ಡ ಮೆಟ್ಟಕ್ಕೆ ಬೆಳೀಲಿ. ಅವರು ಬೆಳೆದ ಕೆಸಿಂಗ ನಮ್ಮೆಲ್ಲ ಅವ್ರು ಏನ್ ಕಲೀಗ್ಸ್ ಇದ್ದಾರೆ, ನಾವೆಲ್ಲ ಜೂನಿಯರ್ಸ್ ವಕೀಲರಿಗೆ ಬಹಳಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಯಾವಾಗ್ಲೂ ಮಾಡ್ತಾರ ಅವರು. ಯಾವುದೇ ನಾವು ಡಿಸ್ಟಿಕ್ ಕೋರ್ಟ್ ನಾವು ಪಂದ್ಯಾವಳಿಗಳು ಇಡ್ತೀವಿ, 15 ಆಗಸ್ಟ್, 26 ಜನವರಿ, ಯಾವ ಪಂದ್ಯಾವಳಿ ಇಟ್ಟಾಗ ಬಿ ಸರ್ ಅವ್ರು ಕರೆದು ಏನಾದ್ರು ನೀವು ಇದು ಟಿ ಶರ್ಟ್ ತೋರಿ, ಪ್ಯಾಂಟ್ ತೋರಿ, ಇವೆಲ್ಲ ಉಡುಗೊರೆ ಆಗಿ ಕೊಡ್ತಾರ ಅವ್ರು. ಅವು ಎಂದೂ ಅವ್ರು ಇನ್ನುವರೆಗೆ ಯಾವ ಟೈಮಿಗೆ ಬಿ ಹೇಳ್ಕೊಂಡಿಲ್ಲ ಅವ್ರು. ಯಾವ ಟೈಮ್ ಈಗ ಪ್ರಸಂಗ ಬಂದದ ಅದು ನಾ ಹೇಳ್ಬೇಕಾಗ್ಯದ, ನಾ ಹೇಳ್ತೀವಿ. ಯಾಕಂದ್ರ ಅವ್ರ ವ್ಯಕ್ತಿತ್ವ ಯಾವಾಗ್ಲೂ ಇನ್ನುವರೆಗೆ ಏನ್ ಕೇಳಿದ್ರು ಅವ್ರು ಇಲ್ಲ ಅಂತ ಅವ್ರ ಬಾಯ ವರ್ಡೇ ಇಲ್ಲ. ಅವ್ರು ಓಕೆ ಸರಿ ಅಂಬೋದು ಒಂದೇ ವರ್ಡ್ ಅವ್ರ ಬಾಯ. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಸುರೇಶ್ ಟೆಂಗಳಿ ಸರ್ ಅವರು, ಮೇಕರಿ ಸರ್ ಅವರಿಗೆ, ಮತ್ತ ನಮ್ಮ ಪ್ರಾಣೇಶ್ ಬರ್ತೂರ್ ಸರ್ ಎಲ್ಲರಿಗೂ ಇವತ್ತು ಶುಭ ಕೋರುತ್ತಾ. ನಮ್ಮ ಅಧ್ಯಕ್ಷರು, ನಮ್ಮ ಸೆಕ್ರೆಟರಿ, ಕಾರ್ಯದರ್ಶಿಗಳು, ನಮ್ಮೆಲ್ಲಾ ವಕೀಲರು, ಎಲ್ಲ ಉಪಾಧ್ಯಕ್ಷರು, ಎಲ್ಲ ಜೂನಿಯರ್ ಸೀನಿಯರ್ಸ್, ಎಲ್ಲ ವಕೀಲರು, ಎಲ್ಲ ನಮ್ಮ ಆಫೀಸ್ ಕಲೀಗ್ಸ್, ಮತ್ ಏನಂದ್ರೆ ನಾವು ಕ್ಲೈಂಟ್ಗಳೇ ನಮ್ದು ಮೇನ್ ಇದು ದೇವ್ರಿದ್ದಂಗ. ಕ್ಲೈಂಟ್ಗಳು ದೇವ್ರ ಅಂದ್ರೆ ನಮ್ಮಲ್ಲಿ ಕ್ಲೈಂಟ್ಗಳು ಹೆಂಗ್ ಬರ್ತಿರ್ತಾವ, ನಾವು ಹಂಗೆ ಬೆಳಿತಿರ್ತೀವಿ. ಹಂಗ ಅವರಿಗೆ ನಮಗೆ ಅಟ್ಯಾಚ್ಮೆಂಟ್ ಆ ತರ ಇರ್ತದ. ಅವರಿಗೂ ಶುಭಾಶಯ ಕೋರುತ್ತಾ. ಅನಧಿಕೃತ ಬೈಕ್ ಟ್ಯಾಕ್ಸಿ ಮತ್ತು ಅನಧಿಕೃತ ಆಟೋಗಳ ಸಂಚಾರ ತಡೆಯುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಅನಧಿಕೃತ ಬೈಕ್ ಟ್ಯಾಕ್ಸಿ ಮತ್ತು ಅನಧಿಕೃತ ಆಟೋಗಳ ಸಂಚಾರ ತಡೆಯುವ ಬಗ್ಗೆ ಈಗಾಗಲೇ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಜರುಗಿಸದ ಸಾರಿಗೆ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘ ಕಲಬುರಗಿಯ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ಮಾಲಿ ಪಾಟೀಲ್, ಕಾರ್ಯದರ್ಶಿಗಳಾದ ಶ್ರೀಮಂತ್ ಬೋಳೆವಾಡ್, ಸಂಘಟನಾ ಕಾರ್ಯದರ್ಶಿಗಳಾದ ಬಸವರಾಜ್ ಅಟ್ಟೂರ್ಕರ್, ಸದಸ್ಯರುಗಳಾದ ಪವನ್ ಕುಮಾರ್, ಸೈಯದ್ ಸಮೀರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಕಲಬುರಗಿ ನಗರ ಒಳಗಿಂದ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಸೇವೆ ನೀಡಲತ್ತು. ಇದು ಕೂಡಲೇ ಹಿಂಪಡೆಯಬೇಕು ಮತ್ತು ಅದಕ್ಕೆ ಕಡಿವಾಣ ಹಾಕಬೇಕು. ಮತ್ತು ಅನಧಿಕೃತ ಆಟೋಗಳಿಗೆ ಕೂಡಲೇ ತಕ್ಷಣದಿಂದ ಕಡಿವಾಣ ಹಾಕಬೇಕು. ಕಲಬುರಗಿ ನಗರದಲ್ಲಿ ಈಗಾಗಲೇ ನಾವು ಸುಮಾರು 6 ತಿಂಗಳಿಂದ ಒಂದು ಮನವಿ ಕೊಟ್ಟಿದ್ದೇವೆ. ಏನಪ್ಪಾ ಅಂತಂದ್ರೆ ಕಲಬುರಗಿ ನಗರ ಒಳಗೆ ಬೈಕ್ ಟ್ಯಾಕ್ಸಿ ಸೇವೆ ಕೊಡ್ಲತ್ತಾರ, ಅದು ನಿಷೇಧಿಸಬೇಕಂತ 6 ತಿಂಗಳಿಂದ ಮನವಿ ಕೊಟ್ಟು, ಆದರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಸಾರಿಗೆ ಇಲಾಖೆಗೆ ಒಂದು ಪತ್ರ ಬರೆದಾರೆ. ಸಾರಿಗೆ ಇಲಾಖೆ ಅಧಿಕಾರಿಗಳು ಇನ್ನೂವರೆಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮನವಿ ಏನಪ್ಪಾ ಅಂತಂದ್ರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಶಿಸ್ತು ಕ್ರಮ ಜರುಗಿಸಬೇಕು ಮತ್ತು ಅನಧಿಕೃತ ಆಟೋ ಬೈಕ್ ಟ್ಯಾಕ್ಸಿ ಸೇವೆ ನೀಡಲತ್ತ ಕೂಡಲೇ ಕಡಿವಾಣ ಹಾಕಬೇಕು. ಯಾಕಪ್ಪ ಅಂತಂದ್ರೆ ನಮ್ ಗುಲ್ಬರ್ಗ ಇರೋದೇ ಕೇವಲ 16 ಕಿಲೋಮೀಟರ್ ಅದ. 16 ಕಿಲೋಮೀಟರ್ ಒಳಗೆ ಈಗಾಗಲೇ 8,000 ಲೀಗಲ್ ಇದ್ದು, 4,000 ಇಲ್ಲಿಗಲ್ ಇದ್ದು, ಮತ್ತು ಬ್ಯಾಟ್ರಿ ಆಟೋ ಇವೆಲ್ಲ ಬಹಳಷ್ಟು ಆಗ್ಯಾವ. ಇಂಥ ಸಂದರ್ಭದಲ್ಲಿ ಇವೇನೋ ಬೈಕ್ ಟ್ಯಾಕ್ಸಿ ಏನದ ಭಾಳ ವಜ್ಜೆ ಆಗ್ತದ. ಅದಕ್ಕೆ ಇವು ಕೂಡಲೇ ಏನದ ಕಡಿವಾಣ ಹಾಕಬೇಕು. ಇಲ್ಲದಿದ್ದರೆ 15 ದಿವಸ ಒಳಗೆ ನಾವೇನ್ ಮಾಡ್ತೀವಿ, ಎಲ್ಲ ಆಟೋ ತಂದು ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಹಚ್ಕೆಚಿಂದ ನಾವು ಇಲ್ಲೇ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ನಮಗೊಂದು ಮಾಡು ಉಣ್ಣಲು ಅವಕಾಶ ಕೊಡಿವಲ್ಲದ್ರೆ ನೀವೇ ಆಟೋ ಇಟ್ಕೊಂಡು ನಮಗೆ ಯಾವ್ದಾರೆ ಒಂದು ಪ್ಯೂನ್ ನೌಕರಿ ಕೊಟ್ಬೇಡಿ. ಯಾಕಪ್ಪ ಅಂತಂದ್ರೆ ದುಡಿಮೆನೇ ಇಲ್ಲ. ಈಗಾಗಲೇ ಸರ್ಕಾರದ ಶಕ್ತಿ ಯೋಜನೆಯಲ್ಲಿಂತ ಬಹಳ ಎಫೆಕ್ಟ್ ಬಿದ್ದದ. ಅಂತ ಸಂದರ್ಭದಲ್ಲಿ ಬೈಕ್ ಟ್ಯಾಕ್ಸಿ ಏನ್ ಸೇವೆ ಕೊಡ್ಲತ್ತಾರ, ಇದು ಕೂಡಲೇ ಕಡಿವಾಣ ಹಾಕ್ಬೇಕು. 15 ದಿವಸ ಒಳಗೆ ಹಾಕಿಲ್ಲ ಅಂದ್ರೆ ನಾವು ಮುಂದೆಂದ ಇದಕ್ಕ ಉಗ್ರವಾದ ಹೋರಾಟ ಮಾಡ್ಬೇಕಂತ ಮತ್ತೇನದ
ಇಲ್ಲೇ ಒಂದು ಅನಿರ್ದಿಷ್ಟ ಕಾಲಾವಧಿ ಧರಣಿ ಸತ್ಯಾಗ್ರಹ ಮಾಡಬೇಕಾಗುತ್ತದೆ. ಲಕ್ಷ್ಮೀಕಾಂತ್ ಆರ್ ಮಾಲಿ ಪಟೇಲ್, ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘ, ಕಲಬುರಗಿ. ಜನವರಿ 23ರಂದು ಕಲಬುರಗಿ ನಗರದ ನೆಹರುಗಂಜ್ ಮುಖ್ಯ ರಸ್ತೆಯ ಹತ್ತಿರ ಇರುವ ನೇತಾಜಿಯವರ ಮೂರ್ತಿಯ ಹತ್ತಿರ ನೇತಾಜಿಯವರ ಜಯಂತಿ ಕಾರ್ಯಕ್ರಮವನ್ನು ನೇತಾಜಿ ನಾಗರಿಕ ಸಮಿತಿ ಕಲಬುರಗಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 23ನೇ ಜನವರಿ 2026ರಂದು 129ನೆಯ ನೇತಾಜಿ ಜಯಂತಿ ಕಾರ್ಯಕ್ರಮವನ್ನು ಬೆಳಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ನೆಹರುಗಂಜ್ ಮುಖ್ಯ ರಸ್ತೆಯ ನೇತಾಜಿ ಮೂರ್ತಿಯ ಹತ್ತಿರ ನೇತಾಜಿ ನಾಗರಿಕ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಈ ಸಂದರ್ಭದಲ್ಲಿ ನೇತಾಜಿಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಲಾಗುವುದು ಮತ್ತು ಸಾಯಂಕಾಲ 5 ಗಂಟೆಗೆ ಹಿಂದಿ ಪ್ರಚಾರ ಸಭಾ ಕಲಬುರಗಿಯಲ್ಲಿ ನೇತಾಜಿ ಜಯಂತಿಯ ಸಾರ್ವಜನಿಕ ಸಭೆ ಏರ್ಪಡಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥಾಪಕ ಗೌರವ ಅಧ್ಯಕ್ಷರಾದ ಸೇವಾ ನಿವೃತ್ತ ಡಿಎಸ್ಪಿ ಸೋಮಶೇಖರ್ ವಿ ಮಠಪತಿ, ಸುಭಾಷ್ ಚಂದ್ರ ಕೆ ಗಾದಾ, ಕಾಶಿರಾಜ್ ಜವಳಕರ್, ನೀಲ್ಕಂಠ್ ಎಲ್, ರಾಜಶೇಖರ್, ಭೀಮಾಶಂಕರ್ ಪಾಟೀಲ್, ಅಶೋಕ್ ಗುರೂಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಗರಿಕ ಸಮಿತಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಾರರ ಸಾಲಿನಲ್ಲಿ ನೇತಾಜಿ ಹೆಸರು ಅಪ್ರತಿಮವಾಗಿ ಕೇಳಿಬರುತ್ತದೆ. ಭಾರತದ ಇತಿಹಾಸದಲ್ಲಿ ಎಂದೆಂದಿಗೂ ಮರೆಯಲಾರದ ಉಜ್ವಲ ರಾಷ್ಟ್ರೀಯ ಚೇತನ ಜುಲೈ 5, 1943ರಂದು ಆಜಾದ್ ಹಿಂದ್ ಫೌಜಿನ ಸೈನಿಕರನ್ನು ಉದ್ದೇಶಿಸಿ ತುಮ್ ಮುಜೆ ಖೂನ್ ದೋ ಮೈ ತುಮೇ ಆಜಾದಿ ದುಂಗಾ ಎಂದು ಫೌಜಿನ ಕಮಾಂಡರ್ ಇನ್ ಚೀಫ್ ಆದ ನೇತಾಜಿ ಸುಭಾಷ್ ಚಂದ್ರವರು ಗರ್ಜಿಸಿದರು. ಇಂಥ ವ್ಯಕ್ತಿತ್ವವನ್ನು ಇಂದಿನ ಯುವ ಪೀಳಿಗೆ ರೂಢಿಸಿಕೊಳ್ಳಬೇಕು. ನೇತಾಜಿಯವರ ರೌದ್ರಾವತಾರ, ಅದ್ಭುತ ಸಾಹಸಗಳ ವೀರಗಾಥೆ ಇಂದಿನ ಯುವ ಪೀಳಿಗೆಯಲ್ಲಿ ರೂಢಿಸಿಕೊಳ್ಳಬೇಕು. ನೇತಾಜಿಯವರ ಆದರ್ಶ ಸಿದ್ಧಾಂತದ ಅಡಿಗಲ್ಲ ಮೇಲೆ ನಮ್ಮ ರಾಷ್ಟ್ರ ಜೀವನವನ್ನು ಕಟ್ಟಬೇಕಾಗಿದೆ. ಈ ಉದ್ದೇಶಗಳಿಂದ ಕಲಬುರಗಿಯ ನೇತಾಜಿ ಚೌಕದಲ್ಲಿ ನೇತಾಜಿ ನಾಗರಿಕ ಸಮಿತಿಯು 1994ರಲ್ಲಿ ಅಸ್ತಿತ್ವಗೊಂಡು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅವುಗಳಲ್ಲಿ ನೇತಾಜಿ ಸುಭಾಷ್ ಚಂದ್ರ ಮೂರ್ತಿಯನ್ನು ಗಂಜ್ ಮುಖ್ಯ ರಸ್ತೆಯ ಸಾರ್ವಜನಿಕ ಸ್ಥಳದಲ್ಲಿ ಸ್ಥಾಪಿಸಲು ನಿರ್ಧರಿಸಿದ್ದೆವು. ನಂತರ ಶ್ರೀಮತಿ ರೇಖಾ ಮಠಪತಿಯವರು ನೇತಾಜಿಯವರ ಮೂರ್ತಿಯನ್ನು ಸಮಿತಿಗೆ ಅರ್ಪಿಸಲು ಸಿದ್ಧವಾದ ನಂತರ ಕಲಬುರಗಿ ಮಹಾನಗರ ಸಭೆಯ ವಾರ್ಡ್ ನಂಬರ್ 17ಕ್ಕೆ ಸಂಬಂಧಪಟ್ಟ ಏರಿಯಾದ ಹೆಸರನ್ನು ನೇತಾಜಿ ನಗರ ಎಂದು ರೆಸಲ್ಯೂಷನ್ ಪಾಸ್ ಮಾಡಲಾಯಿತು. ನೇತಾಜಿ ಮೂರ್ತಿ ಅನಾವರಣ 29/4/1994ರಂದು ನೇತಾಜಿ ನಾಗರಿಕ ಸಮಿತಿ ವತಿಯಿಂದ ನೇತಾಜಿ ಸುಭಾಷ್ ಚಂದ್ರ ಮೂರ್ತಿ ಅನಾವರಣ ಸಮಾರಂಭವನ್ನು ಶ್ರೀ ಮಣಿಪ್ರ ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮೀಜಿ ಜಡಗಾರವರ ದಿವ್ಯ ಸಾನ್ನಿಧ್ಯದಲ್ಲಿ ಸನ್ಮಾನ್ಯ ಶ್ರೀ ಭೀಮಣ್ಣ ಖಂಡ್ರೆ ಸ್ವಾತಂತ್ರ್ಯ ಸೇನಾನಿ ಮತ್ತು ಸಾರಿಗೆ ಸಚಿವರು ಅನಾವರಣಗೊಳಿಸಿದರು. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ BG ಜವಳಿ ಲೋಕಸಭಾ ಸದಸ್ಯರು, ಅರುಣ್ ಕುಮಾರ್ ಶೆಟ್ಗಾರ್ ಮಹಾಪೌರರು ಕಲಬುರಗಿ, ಶ್ರೀ ಇಕ್ಬಾಲ್ ಅಹಮದ್ ಸರಡಗಿ ಅಧ್ಯಕ್ಷರು, GDA ಗುಲ್ಬರ್ಗರವರ ಅಧ್ಯಕ್ಷತೆ ವಹಿಸಿ ನೇತಾಜಿಯವರ ಮೂರ್ತಿ ಅನಾವರಣಗೊಳಿಸಿ ನೇತಾಜಿ ಚೌಕ್ ಎಂದು ನಾಮಕರಣ ಮಾಡಲಾಯಿತು. ಜನವರಿ 25ರಂದು ಸುಕ್ಷೇತ್ರ ಮುಗುಳು ನಾಗಾವಿಯ ಕಟ್ಟಿಮನಿ ಹಿರೇಮಠ ಸಂಸ್ಥಾನದ ವತಿಯಿಂದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಮುಗುಳುನಗೆಯ ಮಂದಾರ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ದಿನಾಂಕ 25ನೇ ಜನವರಿ 2026ರ ರವಿವಾರದಂದು ಸಾಯಂಕಾಲ 7:45 ಗಂಟೆಗೆ ಮಹಿಳಾ ಸಬಲೀಕರಣ, ಮಹಿಳೆಯರ ಸುರಕ್ಷತೆ, ಶಿಕ್ಷಣ ಹಾಗೂ ಹಕ್ಕುಗಳ ರಕ್ಷಣೆಯ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸುತ್ತಿರುವ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಸುಕ್ಷೇತ್ರ ಮುಗುಳು ನಾಗಾವಿಯ ಶ್ರೀ ಕಟ್ಟಿಮನಿ ಹಿರೇಮಠ ಸಂಸ್ಥಾನದ ವತಿಯಿಂದ ಪ್ರತಿಷ್ಠಿತ ಮುಗುಳುನಗೆಯ ಮಂದಾರ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುವುದು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಮೇಶ್ ಜಿ ತಿಪ್ಪನೂರ್, ನಾಗನಗೌಡ ಕಂಠಿ, ನಾಮದೇವ್ ರಾಠೋಡ್, ಶಿವಕುಮಾರ್ ಹಿರೇಗೌಡ, ನಾಗರಾಜ್ ಕಲ್ಲಾ, ಜ್ಯೋತಿ ಎಂ ಮರಗೋಳ್, ಭಾಗಿರಥಿ ಗುನ್ನಾಪುರ್, ಬಸವಂತರಾಯ ಹೂಗಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬರುವ ದಿನಾಂಕ 25/1/2026ರಂದು ಪೂಜ್ಯರ 49ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ದಿನಾಂಕ 25/1/2026ರಂದು ಬೆಳಗ್ಗೆ ಹೆಬ್ಬಾಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯ ಸುರಕ್ಷತೆ ಬ್ಲಡ್ ಬ್ಯಾಂಕ್ ಇವರ ಸಹಯೋಗದೊಂದಿಗೆ ಆರೋಗ್ಯ ಶಿಬಿರ, ಉಚಿತ ನೇತ್ರ ತಪಾಸಣೆ ಶಿಬಿರ, ಶಸ್ತ್ರಚಿಕಿತ್ಸಾ ಕೇಂದ್ರ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ.
ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ 9:30 ಗಂಟೆಗೆ ಇದೇ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅರುಣ್ ಕುಮಾರ್ ಪಾಟೀಲ್ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಳ್ಳಲಿದ್ದಾರೆ. ಶ್ರೀಗಳು ಮಠದಿಂದ ಅನೇಕ ಕಾರ್ಯಕ್ರಮಗಳನ್ನು ಈ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಎಲ್ಲರಿಗೂ ಆರೋಗ್ಯವಂತವಾಗಿರಬೇಕು, ಎಲ್ಲರೂ ಹೆಲ್ದಿ ಆಗಿರ್ಬೇಕಂಥೇಳಿ ಅಪ್ಪರ ಹುಟ್ಟುಹಬ್ಬನೇ ಅವರ ಆರೋಗ್ಯ ತಪಾಸಣೆ ಶಿಬಿರದ ಮೂಲಕ ಆಚರಿಸಿಕೊಳ್ಳುತ್ತಾ ಇದ್ದಾರೆ. ಈ ಭಾಗದ ಮೇಲಾಗಿ ನಮ್ಮ ಕಲಬುರಗಿ ಜಿಲ್ಲೆಯವರೇ ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂತಹ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಪ್ರತಿ ವರ್ಷದಂತೆ ಏನು ಇವತ್ತು ನಾವು ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರ ಗುರುವಂದನಾ ಕಾರ್ಯಕ್ರಮ ದಿನದಂದು ಪ್ರತಿ ವರ್ಷ ಒಬ್ಬೊಬ್ಬ ಸಮಾಜಮುಖಿ ಮಹಿಳೆಯರಿಗೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಸಮಾಜದ ಪರವಾಗಿ ಮಹಿಳೆಯರ ಏಳಿಗೆಗೆ ಯಾರ್ಯಾರು ದುಡಿತಾ ಇದ್ದಾರೆ ಅವರಿಗೆ ಒಂದು ಮುಗುಳು ನಾಗವಿಯ ಮಠದ ವತಿಯಿಂದ ಮುಗುಳು ನಗೆಯ ಮಂದಾರ ಅಂತಕ್ಕಂಥ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾರೆ. ಈ ವರ್ಷದ 49ನೇ ಅಂದರೆ ಅಪ್ಪೋರ 49ನೇ ಜನ್ಮದಿನದ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮಕ್ಕೆ ಈ ವರ್ಷದ ಒಂದು ಮುಗುಳು ನಗೆಯ ಮಂದಾರ ಅನ್ನೋಂಥ ಪ್ರಶಸ್ತಿ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂತಹ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದೆಲ್ಲ ನಮಗೆ ತುಂಬ ಸಂತೋಷದ ವಿಷಯನೇ. ಈ ಕಲಬುರಗಿ ಜಿಲ್ಲೆಯ ಮಠಗಳು ಧರ್ಮ ಉಗಮ ಸಂಸ್ಥಾನಗಳಾಗಿದ್ದು ಸಮಾಜವು ಅವುಗಳ ಮೇಲೆ ಅಪಾರ ನಂಬಿಕೆಯನ್ನು ಇಟ್ಟುಕೊಂಡಿದೆ ಹಾಗೂ ಧರ್ಮ ಬೋಧನೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿ ಮಾನವೀಯ ಮೌಲ್ಯಗಳಾದ ಪ್ರೀತಿ, ದಯೆ, ಅಂತಃಕರುಣೆಯನ್ನು ಬಿತ್ತುವ ಮೂಲಕ ಪಂಚದಾಸೋಹಗಳಾದ ಅನ್ನ, ಅರಿವು ಮತ್ತು ಔಷಧವನ್ನು ನೀಡುತ್ತಾ ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾಗಿ ಬೆಳಗುತ್ತಿರುವ ಮಠವೇ ಸುಕ್ಷೇತ್ರ ಮುಗುಳು ನಾಗವ್ಯ ಶ್ರೀ ಕಟ್ಟಿಮನಿ ಸಂಸ್ಥಾನ ಹಿರೇಮಠವಾಗಿದ್ದು ಸುಮಾರು 900 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀಮಠವು ಅನೇಕ ತಪಸ್ವಿಗಳು, ಧರ್ಮಬೋಧಕರು ಹಾಗೂ ಆಯುರ್ವೇದ ತಜ್ಞರನ್ನು ಸಮಾಜಕ್ಕೆ ನೀಡಿದ ಪ್ರಸ್ತುತ ಪೂಜ್ಯರಾದ ಶ್ರೀ ಮಘಜ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು ಸರಳತೆಯ, ಸಹಜತೆಯ ಮತ್ತು ಸರ್ವಧರ್ಮ ಸಮನ್ವಯದ ಚಿಂತನೆಯಿಂದ ಎಲ್ಲ ವರ್ಗದ ಜನರ ಅಚ್ಚುಮೆಚ್ಚಿನ ಸ್ವಾಮೀಜಿಗಳಾಗಿ ಗುರುತಿಸಿಕೊಂಡಿದ್ದಾರೆ. ಇದೇ ಜನವರಿ 25ರಂದು ಪೂಜ್ಯರ 49ನೇ ಜನ್ಮದಿನದ ಗುರುವಂದನಾ ಕಾರ್ಯಕ್ರಮವನ್ನು ವೈಯಕ್ತಿಕ ಆಚರಣೆ ಆಗಿ ಅಲ್ಲದೆ ಭಕ್ತರ ಆರೋಗ್ಯ ದಿನವನ್ನಾಗಿ ರೂಪಾಂತರಿಸುವುದರ ಮೂಲಕ ಮಾನವೀಯ ಕಾಳಜಿಗೆ ಸ್ಪಷ್ಟ ಸಾಕ್ಷಿಯಾಗಿದ್ದಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಜನವರಿ 25ರಂದು ಕಲಬುರಗಿ ನಗರದ ಖುಬಾ ಪ್ಲಾಟ್ನಲ್ಲಿ ಸುಮಿತ್ರಾಸ್ ಗ್ರೇಸ್ ಬ್ಯೂಟಿ ಅಕಾಡೆಮಿಯ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಸುಮಿತ್ರಾಸ್ ಗ್ರೇಸ್ ಬ್ಯೂಟಿ ಅಕಾಡೆಮಿಯ ಉದ್ಘಾಟನಾ ಸಮಾರಂಭವು ದಿನಾಂಕ 25ನೇ ಜನವರಿ 2026ರಂದು ಕಲಬುರಗಿ ನಗರದ ಖುಬಾ ಪ್ಲಾಟ್ ನಂಬರ್ 6 ಮತ್ತು 7ರಲ್ಲಿ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಜೀವನೋಪಾಯ, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಈ ಅಕಾಡೆಮಿಯನ್ನ ಉದ್ಘಾಟಿಸಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸುಮಿತ್ರಾ, ರುಚಿ, ರಾಹುಲ್, ಭಾಗ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಕಂತ ಏನಿಲ್ಲ, ಇವತ್ತು ನಾಳೆ ಸ್ಕಿಲ್ ಯಾಕೆ ಇಂಪಾರ್ಟೆಂಟ್ ಇದೆ ಅಂದರೆ, ನಿಮ್ಮ ಎಲ್ಲ ಹೆಣ್ಮಕ್ಳ ಕಡೆ ಕಲಾ ಇದೆ, ಆದರೆ ಅಪಾರ್ಚುನಿಟಿ ಇಲ್ಲ ಅವ್ರಿಗೆ ಅದು ಮಾಡೋಕ್ಕೆ. ಅದೊಂದು ಅವಕಾಶ ನಾವು ಇಲ್ಲಿ ತಂದು ಕೊಡ್ತಾ ಇದ್ದೀವಿ. ಸೊ ಡಿಫ್ರೆಂಟ್ ಕೋರ್ಸಸ್ ಇರುತ್ತೆ, ಅದರಲ್ಲಿ ಸ್ಕಿನ್, ಮೇಕಪ್, ಹೇರ್, ನೇಲ್ ಆರ್ಟು, ಬರೀ ಬಿಸ್ನೆಸ್ ಬರೀ ಕೋರ್ಸಸ್ ಕಲಿಸೋದು ಅಷ್ಟೇ ಅಲ್ಲದೆ ನಾವು ಬಿಸ್ನೆಸ್ ಹೆಂಗೆ ನಡೆಸ್ಕೊಡ್ಬೇಕು ಅನ್ನೋ ಒಂದು ಸಪೋರ್ಟ್ ನಾವು ಕೊಡ್ತೀವಿ. ಇಟ್ಸ್ ನಾಟ್ ಓನ್ಲಿ ಲರ್ನಿಂಗ್ ಬಟ್ ಹೌ ಟು
ಕೋರ್ಸ್ ಡೀಟೇಲ್ ಏನಿದೆ ಅಂದರೆ ಬ್ಯೂಟಿ ಬಗ್ಗೆ ಇದೆ, ಬ್ಯೂಟಿ ಆ್ಯಂಡ್ ವೆಲ್ನೆಸ್, ಹೆಲ್ತ್ ಬಗ್ಗೆ. ಸೊ ಇವಾಗ ಏನಾಗಿದೆ ಅಂದರೆ ಗುಲ್ಬರ್ಗ ಅಥವಾ ಟ್ರೆಂಡ್ ಏನಾಗಿದೆ, ಬರೀ ಎಕ್ಸ್ಟರ್ನಲ್ ಬ್ಯೂಟಿ ಬಗ್ಗೆನೇ ಜಾಸ್ತಿ ಇದು ಆಗ್ತಾ ಇದೆ. ಇಂಟರ್ನಲ್ ಬ್ಯೂಟಿ ಜೊತೆಗೆ ನಾವು ಅದನ್ನು ಕನೆಕ್ಟ್ ಮಾಡಿಕೊಂಡು ಎಕ್ಸಾಕ್ಟ್ ಮೀನಿಂಗ್ ಆಫ್ ಬ್ಯೂಟಿ ಏನಿದೆ ನಾವು ಡಿಫೈನ್ ಮಾಡ್ತೀವಿ. ಲೈಕ್ ಬ್ಯೂಟಿ ಇನ್ನರ್ ಅಂದರೆ ಡಯಟ್, ಎಕ್ಸಸೈಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಬರೀ ಕ್ರೀಮ್ ಹಚ್ಕೊಳ್ಳೋದು ಅಷ್ಟೇ ಬ್ಯೂಟಿ ಅಲ್ಲ. ನ್ಯೂಟ್ರಿಷನಲ್ ಡಯಟ್ ಆಯಿತು, ಆಮೇಲೆ ಎಕ್ಸಸೈಸ್, ಗುಡ್ ಡಯಟ್, ಇದೆಲ್ಲ ಕಾಂಬಿನೇಷನ್ ಮಾಡಿದಾಗೆ ಒಂದು ಬ್ಯೂಟಿ ಕಾನ್ಸೆಪ್ಟ್ ನಮಗೆ ಎಕ್ಸಾಕ್ಟ್ಲಿ ಬರುತ್ತೆ. ಫೀ ಸ್ಟ್ರಕ್ಚರ್ ಇವಾಗ ಅವ್ರದ್ದು 1 ದಿನ ಹಿಡ್ಕೊಂಡು 1.5 ವರ್ಷ ತನಕ ನಮ್ಮ ಕೋರ್ಸ್ ಇದೆ. ಶಾರ್ಟ್ ಟರ್ಮ್ ಕೋರ್ಸಸ್ಸು ಇದೆ, 1 ಡೇ ಕೋರ್ಸಸ್ಸು ಇದೆ, ಆಮೇಲೆ ಇಡೀ ಪ್ರೊಫೆಷ್ನಲ್ ಬ್ಯೂಟಿ ಕೋರ್ಸ್ನೂ ಇದೆ, ಕಂಪ್ಲೀಟ್ ಕರಿಕ್ಯುಲಮ್ ಇದೆ. ಸೊ ಡಿಪೆಂಡಿಂಗ್ ಆನ್ ದಟ್ ಕೋರ್ಸಸ್ ಆರ್ ವೆರಿ. ಸೊ ಇವಾಗ ಇನ್ನೊಂದು ಏನು ಅಂಡರ್ ಪ್ರಿವಿಲೇಜ್ ಯಾರು ಇರ್ತಾರೆ, ನಾವು ಈ ಮುಂಚೆನೂ ಮಾಡ್ತೀವಿ, 1 ವರ್ಷಕ್ಕೆ 10 ಮಂದಿ ಸ್ಟೂಡೆಂಟ್ ನಾವು ಫ್ರೀಯಾಗಿ ಕಲಿಸ್ಕೊಡ್ತೀವಿ. ಯಾರಿಗೆ ಫೀಸ್ ತುಂಬ ಕೆಪಾಸಿಟಿ ಇರಲ್ಲ, ಬಟ್ ಅದು ನಾವು ರೀಚ್ ಆಗಿಲ್ಲ ಇನ್ನೂವರೆ ತನಕ. ಸೊ ಫ್ರೀ ಆಫ್ ಕಾಸ್ಟಾಗಿ ಕೋರ್ಸು ನಾವು ಕಲಿಸ್ತಾ ಇದ್ದೀವಿ. ಫೀಸ್ 3000 ಹಿಡ್ಕೊಂಡು 1 ಲಕ್ಷವರೆಗೂ ಇದೆ. ಪೂನಾ, ಬಾಂಬೆ, ಆಮೇಲೆ ಇವಾಗ ನಮಗೊಂದು ಟೀಮ್ ನಾಗಾಲ್ಯಾಂಡ್ ಆ ಕಡೆನೂ ಇದ್ದಾರೆ, ಹೊರಗಿನವ್ರನ್ನೂ ಇದ್ದಾರೆ. ಯಾರು ಓನ್ಲಿ ಎಕ್ಸ್ಪರ್ಟಿಗೆ ಮಾಡ್ತೀವಿ. ಬಟ್ ನಾವು ಇವಾಗ ನಮ್ದು ಏನು ಸ್ಟ್ರಕ್ಚರ್ ಇದೆ ಅಂದರೆ, ಇಲ್ಲಿ ನೀವು ಎಲ್ಲೇ ನೋಡ್ರಿ ಬ್ಯೂಟಿನಾಗ ಎಲ್ಲ ಜನ ಹೊರಗಿನ ಕಡೆ ಕರೆಸ್ತಾ ಇದ್ದಾರೆ ಜಾಬ್ ಸಲುವಾಗಿ. ಜನವರಿ 29ರಿಂದ ಫೆಬ್ರವರಿ 1ರವರೆಗೆ ಬೆಂಗಳೂರಿನಲ್ಲಿ ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 2026 ಹಮ್ಮಿಕೊಳ್ಳಲಾಗಿದೆ. ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ ILYF ವತಿಯಿಂದ ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 2026 ಜನವರಿ 29ರಿಂದ ಫೆಬ್ರವರಿ 1ರವರೆಗೆ ವೈಟ್ ಪೆಟಲ್ಸ್ ಪ್ಯಾಲೇಸ್ ಗ್ರೌಂಡ್ ಬೆಂಗಳೂರಿನಲ್ಲಿ ಆಯೋಜಿಸಲಾಗುತ್ತಿದೆ. ಹಿಂದಿನ ಆವೃತ್ತಿಗಳ ಭಾರಿ ಯಶಸ್ಸಿನ ಹಿನ್ನೆಲೆಯಲ್ಲಿ ಈ ಬಾರಿ 75,000ಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವಿಕೆಯನ್ನ ನಿರೀಕ್ಷಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ILYF ನ ಕನ್ವೀನರ್ ಆದ SB ಪಾಟೀಲ್ ಅವರು ಹೇಳಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸೋಮಶೇಖರ್ ಹಿರೇಮಠ್, ಶರಣಬಸಪ್ಪ ಟೇಂಗ್ಳಿ, ಶಂಕರಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 1ನೇ ತಾರೀಕಿನವರೆಗೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ಇದರಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ ILYF 2026 ಈಗ 2026 ಲಿಂಗಾಯತರಲ್ಲಿ ವೈಟ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ಈ ಹಿಂದೆ ಕನ್ಕ್ಲೇವಲ್ಲಿ 2025ರಲ್ಲಿ 130 ಕೋಟಿ, ಅಂದರೆ ಮೈಸೂರು, ಹುಬ್ಬಳ್ಳಿಯಲ್ಲಿ 64 ಕೋಟಿ ಹಾಗೂ ಬೆಂಗಳೂರಿನಲ್ಲಿ 35 ಕೋಟಿ ಮೌಲ್ಯದ ವ್ಯವಹಾರಗಳು ಯಶಸ್ವಿಯಾಗಿ ಕಲೆ ಹಾಕಿದೆ. ಈ ಸಾಧನೆಯಲ್ಲಿ ಹಿನ್ನೆಲೆಯಲ್ಲಿ 2022 ಕನ್ಕ್ಲೇವ್ ಏನು ಹೊಸದಿದೆ, ಇದರಲ್ಲಿ ಮೇಲ್ಗೈ ಇನ್ನೂ ಹೆಚ್ಚು ಹೊಸ ಮೇಲ್ಗೈ ಸ್ಥಾಪಿಸಲು ನಿರೀಕ್ಷೆಯಲ್ಲಿದೆ. ಈ 4 ದಿನಗಳ ಮಹತ್ವದ ಕಾರ್ಯಕ್ರಮದಲ್ಲಿ ಉದ್ಯಮಿಗಳು, ಕೈಗಾರಿಕಾ ನಾಯಕರು, ನೀತಿ ನಿರ್ಣಾಯಕರು, ಸ್ಮಾರ್ಟ್ ಆ್ಯಪ್ಗಳು, MSCMಗಳು ಹಾಗೂ ಜಾಗತಿಕ ವ್ಯಾಪಾರ ಪ್ರತಿನಿಧಿಗಳು ಒಂದು ವೇದಿಕೆಯಲ್ಲಿ ಸೇರುವ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿದೆ. 260ಕ್ಕೂ ಹೆಚ್ಚು ಸ್ಟಾಲ್ಗಳು ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ವ್ಯಾಪಾರ ಮಳಿಗೆಗಳು ಮತ್ತು ಗ್ಲೋಬಲ್ ನೆಟ್ವರ್ಕಿಂಗ್ ವಲಯ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ವೇದಿಕೆ ಹಾಗೂ ಪ್ರಮುಖ ವಕ್ತಾರರೊಂದಿಗೆ ಉನ್ನತ ಮಟ್ಟದ ಸಮ್ಮೇಳನವನ್ನು ನಡೆಯಲಿದೆ. ಸ್ಮಾರ್ಟ್ MSCMಗಳು, ಕೈಗಾರಿಕೆ ಮತ್ತು ವ್ಯಾಪಾರ ಕ್ಷೇತ್ರಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ. ಉದ್ಘಾಟನೆಗೆ ಹಾಗೂ ಆರಂಭಿಕ ಸಮಾರಂಭದ ಜನವರಿ 29ರಂದು 4:30 ನಡೆಯಲಿದೆ. ಇದನ್ನು ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು, ಸಿದ್ಧಗಂಗಾ ಮಠ ಹಾಗೂ ಗೌರವಾನ್ವಿತ ಉದ್ಘಾಟನೆಯಾಗಿರುತ್ತಾರೆ. ಮತ್ತು ಕರ್ನಾಟಕ ಮಾನ್ಯ ಸಚಿವರಾದ ಶ್ರೀ MB ಪಾಟೀಲ್ರು ಮತ್ತು ಶ್ರೀ ಈಶ್ವರ್ ಖಂಡ್ರೆ ಅವರು ಮತ್ತು ಶರಣಬಸಪ್ಪ ದರ್ಶನಾಪುರ ಅವರು ಹಾಗೂ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಘನ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಇದರಲ್ಲಿ ವಿಜಯ್ ಶಂಕೇಶ್ವರ್ BRL ಮತ್ತು BM ಜಯಶಂಕರ್ ಅವರು ಆದರ್ಶ್ ಗ್ರೂಪ್ ಮತ್ತು ಡಾಕ್ಟರ್ ಶರಣ್ ಪಾಟೀಲ್ ಸ್ಪರ್ಶ ಆಸ್ಪತ್ರೆಯವರು ಮತ್ತು ಬಾಲಚಂದ್ರ ಅವರು TMA ಮತ್ತು ಶ್ರೀ ರವೀಂದ್ರನಾಥ್ ಇತ್ಯಾದಿ ಉದ್ಯಮಿಗಳು ಸೇರಲಿದ್ದಾರೆ. 2025 ಫೆಬ್ರವರಿ 1ರಂದು ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಚಿಕ್ಕಮಗಳೂರಿನ ಬಸವತತ್ವ ಪೀಠದ ಡಾಕ್ಟರ್ ಬಸವ ಮುರಳಿ ಸಿದ್ದೇಶ್ವರ ಸ್ವಾಮಿಗಳು ಸನ್ನಿಧಿಯಲ್ಲಿ ಮತ್ತು ಗೌರವಾನ್ವಿತ ಅಧ್ಯಕ್ಷತೆಯಲ್ಲಿ ನೆರವೇರಲಿದೆ. ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯ ಶಿಕ್ಷಣ, ಕೌಶಲ್ಯ ತರಬೇತಿ, ಉದ್ಯಮಶೀಲತೆ ಹಾಗೂ ಜೀವನೋಪಯೋಗ ಸಚಿವರಾದ ಶ್ರೀ ವಿಜಯಾನಂದ ಕಾಶಪ್ಪನವರು ಮತ್ತು ಅಧ್ಯಕ್ಷರು KLVDC ಶಂಕರ್ ಬಿದರಿ ಸಾಹೇಬರು, IPS ಮುರುಗೇಶ್ ನಿರಾಣಿ ಅವರು ಇತ್ಯಾದಿ ಭಾಳಷ್ಟು ಗಣ್ಯ ವ್ಯಕ್ತಿಗಳು ಸೇರ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂದರೆ, ಈಗ
ಐ ಲೈಫ್ ಎಸ್ಪೆಷಲಿ ಉದ್ಯಮಶೀಲತೆ ಎಂಟರ್ಪ್ರೆನ್ಯೂರ್ಸ್ ಮಾಡೋದು ಯುವ ವೇದಿಕೆಯಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕದ ಇನ್ನೂ ಚಾಪ್ಟರ್ ಆಗಿಲ್ಲ. ಈಗ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಮತ್ತು ಬೆಳಗಾವಿಯಲ್ಲೇ ಚಾಪ್ಟರ್ ಆಗಿದೆ. ಮುಖ್ಯವಾಗಿ ಅಲ್ಲಿ ಆಗ್ತಾ ಇದೆ. ಇದರಂತೆ ಡೆಲ್ಲಿ, ಇಲ್ಲಿ ಚೆನ್ನೈ ಮತ್ತು ಮುಂಬೈಲಿಂದು ನಡೀತಾ ಇದೆ ವ್ಯಾಪಾರಸ್ಥ. ಮತ್ತು ಇವನ್ ದುಬೈನಲ್ಲೂ ನಮ್ದಿದೆ. ಸೊ ಗ್ಲೋಬ್ ವೈಸ್ ಇದು ನಡೀತಾ ಇದೆ. ಸೊ ಈ ಸ್ಪೆಷಲಿ ನಾವು ಒತ್ತು ಕೊಡೋದು ಈ ಉತ್ತರ ಕರ್ನಾಟಕದಲ್ಲಿ ಚಾಪ್ಟರ್ ಆಗಬೇಕು. ಎಸ್ಪೆಷಲಿ ರಾಯಚೂರು, ಗುಲ್ಬರ್ಗ ಆ್ಯಂಡ್ ಯಾದಗಿರಿ 3 ಚಾಪ್ಟರ್ ಮುಂದಿನ 2025 ಆಗಬೇಕಾಗಿತ್ತು. ಯಾವುದೋ ಕಾರಣದಿಂದ ಮುಂದೂಡಲಾಗಿದೆ. ಸೊ ಈಗ 2026 ಏನಿದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಚಾಪ್ಟರ್ ಮಾಡಿ ಇಲ್ಲಿನೂ, ಯಾಕಂದರೆ ಇದು ಸರಿಸುಮಾರು ನಾವು ಉತ್ತರ ಕರ್ನಾಟಕದವರು 18,000 ಕೋಟಿಯಷ್ಟು ಏನದಲ್ಲ ನಾವೊಂದು ಉದ್ಯಮಶೀಲತೆಯಿಂದ ನಾವೇನೋ ಸರ್ಕಾರಕ್ಕೆ ಒಂದು ಅನುದಾನ ಇದಾಗ್ತಾ ಇದೆ. ಅದಕ್ಕೆ ಇಲ್ಲಿ ಅವರಿಗೆ ಅನುಕೂಲ ಸಿಗಲಿ ಎಂಬ ವಿಚಾರಕ್ಕೆ ನಾವು ಜಾಸ್ತಿ ಒತ್ತು ಕೊಟ್ಟು ಈ ಉತ್ತರ ಕರ್ನಾಟಕಕ್ಕೆ ಚಾಪ್ಟರ್ ಒಂದು ನಿರ್ಮಾಣ ಮಾಡಬೇಕು. ಫಸ್ಟ್ ಗುಲ್ಬರ್ಗ, ಯಾದಗಿರಿ, ರಾಯಚೂರು ಅಂತ ನಾವು ಅನ್ಕೊಂಡಿದ್ದೀವಿ. ಜನವರಿ 25ರಂದು ಕಲಬುರಗಿ ನಗರದ ನ್ಯೂ ಘಾಟ್ಗೆ ಲೇಔಟ್ನ ಸಾಂಚಿನಗರದಲ್ಲಿ ಪ್ರಬುದ್ಧ ಬುದ್ಧ ವಿಹಾರ ಹಾಗೂ ಭಿಕ್ಕು ನಿವಾಸದ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಕಲಬುರಗಿ ನಗರದ ಸಾಂಚಿನಗರ ನ್ಯೂ ಘಾಟ್ಗೆ ಲೇಔಟ್ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಪ್ರಬುದ್ಧ ಬುದ್ಧ ವಿಹಾರ ಮತ್ತು ಭಿಕ್ಕು ನಿವಾಸ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ 25 ಜನವರಿ 2026ರಂದು ಮಧ್ಯಾಹ್ನ 3 ಗಂಟೆಗೆ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಪೂಜ್ಯ ಭಿಕ್ಕು ಸಂಘ ಭಾಗವಹಿಸಲಿದ್ದು, ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದ ನಂತರ ಸಂಗೀತ ಕಾರ್ಯಕ್ರಮ ಜರುಗುವುದು ಎಂದು ಭೀಮಶಕ್ತಿ ಯುವಕ ಸಂಘ ಸಾಂಚಿನಗರ ನ್ಯೂ ಘಾಟ್ಗೆ ಲೇಔಟ್ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷರಾದ ಹನುಮಂತ್ ಇಟಗಿ, ಬಡಾವಣೆಯ ಹಿರಿಯ ಮುಖಂಡರಾದ ಶಶಿಕಾಂತ್ ಹೋಳ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೊಸದಾಗಿ ನಿರ್ಮಾಣಗೊಂಡ ಭಿಕ್ಕು ನಿವಾಸ ಮತ್ತು ಪ್ರಬುದ್ಧ ಬುದ್ಧ ವಿಹಾರದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಕುರಿತು ಇವತ್ತಿನ ದಿವಸ ಕಾರ್ಯಕ್ರಮದ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಪೂಜಾ ಬಂತಿ ದಮ್ಮನಾಗ್ ಅವರು ಹತ್ಯಾಳ ಬಸವ ಕಲ್ಯಾಣ ಬೀದರ್ ಜಿಲ್ಲಾ ಅಲ್ಲಿಂದ ಆಗಮಿಸಲಿದ್ದು, ಅದರ ಜೊತೆಗೆ ಪೂಜಾ ಬಂತೆ ಜ್ಞಾನಾನಂದ ಮಹಾಬೋಧಿ ವಿಹಾರ ಬೆಂಗಳೂರಿನಿಂದ ಆಗಮಿಸಲಿದ್ದು, ಪೂಜಾ ಬಂತೆ ಹೊರಜೊತಿ ಅವರು ರಾಮಜಿನಗರ ಕಲಬುರಗಿಯಿಂದ ಆಗಮಿಸಲಿದ್ದು, ಪೂಜಾ ಬಂತೆ ರೇವತಿ ಅವರು ರೇಕುಳಗಿ ಮೌಂಟ್ ಬೀದರ್ನಿಂದ ಆಗಮಿಸುತ್ತಿದ್ದಾರೆ. ಪೂಜಾ ಬಂತೆ ಜ್ಞಾನಸಾಗರ್ ಅವರು ಅಣದೂರಿನಿಂದ ಬೀದರ್ನಿಂದ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಈ ಎಲ್ಲ ಬೌದ್ಧ ಭಿಕ್ಕುಗಳು ಸಾನ್ನಿಧ್ಯ ವಹಿಸಲಿದ್ದು, ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ITBT ಹಾಗೂ ಕಲಬುರಗಿ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಲಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಯುಷ್ಮಾನ್ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಕಲಬುರಗಿ ದಕ್ಷಿಣ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ವರ್ಷಾ ರಾಜು ಜಾನಿಗವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಪೂಜ್ಯ ಉಪಮಹಾಪೌರರಾದಂಥ ತೃಪ್ತಿ ಶ್ರೀನಿವಾಸ್ ಲಾಖೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ವಾರ್ಡ್ ನಂಬರ್ 43 ಅಶೋಕ್ ನಗರ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಸತೀಶ್ ಕಣ್ಮೇಶ್ವರ್ CP ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಡಾವಣೆಯ ಹಿರಿಯರು ಮಾರ್ಗದರ್ಶಕರಾಗಿರುವಂಥ ಡಾಕ್ಟರ್ IS ವಿದ್ಯಾಸಾಗರ್ ಸರ್ ಅವರು ಅಧ್ಯಕ್ಷತೆ ವಹಿಸಲಿದ್ದು, ಹಾಗೂ ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿಯನ್ನು ಆಯುಷ್ಮಾನ್ ಹನುಮಂತ್ ಇಟಗಿ ಅವರು ವಹಿಸಿಕೊಳ್ಳಲಿದ್ದಾರೆ. ಇವತ್ತಿನ ದಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆ ಮತ್ತು ಸುತ್ತಮುತ್ತ ಬೌದ್ಧ ಅನುಯಾಯಿಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಬುದ್ಧ ಬುದ್ಧ ವಿಹಾರ ಮತ್ತು ಭಿಕ್ಕು ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ನಾವು ಪತ್ರಿಕಾಗೋಷ್ಠಿ ಮೂಲಕ ಎಲ್ಲರಿಗೂ ಆಹ್ವಾನ ಮತ್ತು ವಿನಂತಿ ಮಾಡಿಕೊಳ್ತೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.